ನೀವೇನಾದ್ರೂ ರಸ್ತೆ ಬದಿ ಮಾರೋ ಗೋಲ್ಗುಪ್ಪ ಅಥವಾ ಪಾನಿಪುರಿ ತಿಂತೀರಾ? ಹಾಗಿದ್ರೆ ನೀವು ಇಷ್ಟವಾಗಿ ತಿನ್ನೋ ಈ ಆಹಾರ ನಿಮ್ಮ ಆರೋಗ್ಯದ ಮೇಲೆ ಎಷ್ಟರ ಮಟ್ಟಿಗೆ ದುಷ್ಪರಿಣಾಮ ಬೀಳುತ್ತೆ ಗೊತ್ತಾ? ನೀವೇ ನೋಡಿ. ಹೌದು, ಪುರಿಯೊಳಗೆ ಈರುಳ್ಳಿ, ಸ್ವಲ್ಪ ಆಲೂಗಡ್ಡೆ ಮಸಾಲ, ಅದಕ್ಕೆ ಸ್ವಲ್ಪ ಪಾನಿ ಹಾಕಿ ತಿಂತಾ ಇದ್ರೆ ಅಬ್ಬಬ್ಬಾ ಬಾಯಲ್ಲಿ ನೀರುರುತ್ತೆ. ಇನ್ನು ನಮ್ಮ ಹೆಣ್ಮಕ್ಳಿಗಂತೂ ಈ ಪಾನಿಪುರಿ ಕೊಟ್ರೆ ಸಾಕು, ಊಟ ತಿಂಡಿ ಬಿಟ್ಟು ಎಷ್ಟು ಬೇಕಾದ್ರೂ ತಿಂತಾರೆ. ಒಂದು ರೀತಿಯಲ್ಲಿ ನಮ್ಮ ಹುಡುಗಿಯರಿಗೆ ಉತ್ತರ ಭಾರತದ ಭಯ್ಯ ಮಾಡಿಕೊಡುವ ಗೋಲ್ಗಪ್ಪದ ಮೇಲೆ ಜೀವಾನೇ ಇಟ್ಕೊಂಡಿರ್ತಾರೆ. ಆದ್ರೆ ಗೋಲ್ಗಪ್ಪ ನಮ್ಮ ಜೀವಕ್ಕೆ ಮಾರಕವಾಗಿದೆ. ಗೋಲ್ಗಪ್ಪವನ್ನ ಮಾಡುವಾಗ ವ್ಯಾಪಾರಿ ತಯಾರಿಸುವ ರೀತಿಯೇ ಬಹಳ ಭಯಾನಕವಾಗಿರುತ್ತೆ. ಯಾವುದೇ ರೀತಿ ಸ್ವಚ್ಛತೆ ಇಲ್ಲದೆ, ಕೈಗಳನ್ನ ಸಹ ತೊಳೆಯದೆ ಮಾಡುವ ಗೋಲ್ಗಪ್ಪಗೆ ಜನರು ಕ್ಯೂನಲ್ಲಿ ನಿಂತಿರ್ತಾರೆ. ಇನ್ನು ವ್ಯಾಪಾರಿಯು ಪದೇ ಪದೇ ಎಲ್ಲರಿಗೂ ಕ್ಲೀನ್ ಮಾಡದೆ ಒಂದೇ ಪ್ಲೇಟ್ನಲ್ಲಿ ಗೋಲ್ಗಪ್ಪವನ್ನ ನೀಡೋದ್ರಿಂದ ಸಾಂಕ್ರಾಮಿಕ ರೋಗ ಹೆಚ್ಚಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಬೀದಿ ಬದಿಯಲ್ಲಿ ಮಾರುವ ಗೋಲ್ಗಪ್ಪ ಸೇವಿಸಬೇಡಿ ಅಂತ ವೈದ್ಯರು ಎಚ್ಚರಿಕೆ ನೀಡ್ತಾರೆ. ಇನ್ನು ಕೇವಲ ಸಾಂಕ್ರಾಮಿಕ ರೋಗವಷ್ಟೇ ಅಲ್ಲದೆ ಗೋಲ್ಗಪ್ಪಗೆ ಬಳಸುವ ಪುರಿಯನ್ನ ಮೈದಾ ಹಿಟ್ಟಿನಿಂದ ತಯಾರಿಸ್ತಾರೆ. ಹೀಗಾಗಿ ಬೇಸಿಗೆ ಸಮಯದಲ್ಲಿ ಖಾಲಿ ಹೊಟ್ಟೆಗೆ ಇದನ್ನ ಸೇವಿಸೋದ್ರಿಂದ ಸರಿಯಾಗಿ ಜೀರ್ಣಕ್ರಿಯೆಯಾಗದೆ ಫುಡ್ ಪಾಯ್ಸನ್ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಬೀದಿ ಬದಿಯ ವ್ಯಾಪಾರಿಗಳು ಆ ಪಾನಿಪುರಿ ಪರ್ಟಿಕ್ಯುಲರ್ ನಾನು ಭಾಳ ಜನ ಕೇಳ್ತೀನಿ, ಮಸಾಲೆ ಪುರಿಯಿಂದ ಏನಾಗಲ್ಲ, ಯಾಕಂದರೆ ಕಾನ್ಸ್ಟೆಂಟ್ ಆಗಿ ಅದು ಬಿಸಿ ಇರುತ್ತೆ, ವೈರಸ್ಸು ಬ್ಯಾಕ್ಟೀರಿಯಾ ಎಲ್ಲ ಫ್ರೈ ಆಗ್ಬಿಟ್ಟಿರ್ತವೆ, ಅದನ್ನು ನೀವು ನಿಮ್ಗೆ ಗೊತ್ತಿಲ್ಲದಿರೇ ತಿಂತಿರ್ತೀರಿ. ಬಟ್ ಆದರೆ ಪಾನಿ ಇರುತ್ತಲ್ಲ, ಡರ್ಟಿಯೆಸ್ಟ್ ವಾಟರ್ ಅದು, ಅದರೊಳಗೆ ಈ ಬ್ಯಾಕ್ಟೀರಿಯಾಗಳು ಇವೆಲ್ಲ ಇದಾಗ್ತಿರೋ. ಅದಕ್ಕಿಂತ ವರ್ಸ್ಟ್ ಅಂದರೆ ಅವ್ರು ಯೂಸ್ ಮಾಡೋಂಥ ಪ್ಲೇಟ್ಗಳು ಡಿಸ್ಪೋಸಬಲ್ ಪ್ಲೇಟ್ ಇದ್ರೆ ಓಕೆ. ಇನ್ನು ಈಗಾಗಲೇ ಬಿಸಿಲ ಬೇಗೆ ಹೆಚ್ಚಾಗಿದ್ದು ಜನರು ತತ್ತರಿಸಿ ಹೋಗಿದ್ದಾರೆ. ಇನ್ನು ಬೇಸಿಗೆ ಆದ ಕಾರಣ ಜನರಲ್ಲಿ ಹೆಚ್ಚಾಗಿ ಡಿಹೈಡ್ರೇಷನ್, ಅತಿಸಾರ, ಸುಸ್ತು ಹೆಚ್ಚಾಗಿದ್ದು ದಾಹ ತೀರಿಸಿಕೊಳ್ಳಲು ಜನರು ಎಲ್ಲೆಂದರಲ್ಲಿ ನೀರು ಕುಡಿಯೋದ್ರಿಂದ ವಾಂತಿ ಭೇದಿ ಪ್ರಮಾಣ ಹೆಚ್ಚಾಗುತ್ತೆ. ಹೀಗಾಗಿ ಎಲ್ಲೆಂದರಲ್ಲಿ ನೀರು ಹಾಗೂ ಬೀದಿ ಬದಿ ತಿಂಡಿಗಳನ್ನ ತಿನ್ನದಂತೆ ವೈದ್ಯರು ಸಲಹೆ ನೀಡ್ತಾರೆ. ಈಗ ಆಲ್ರೆಡಿ ಮಾರ್ಚ್ ಮಂತು, ಡೇ ಟು ಡೇ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. ಸಮ್ಮರ್ನಲ್ಲಿ ಡಿಹೈಡ್ರೇಷನ್ಸ್, ಯಾಕೆಂದರೆ ಬಿಸಿಲು ತಾಪ ಜಾಸ್ತಿ ಆಗ್ತಾ ಇದ್ದಂಗೆ ಮನುಷ್ಯನಲ್ಲಿ ನೀರಿನ ಅಂಶಗಳು ಕಮ್ಮಿ ಆಗ್ತಾ ಇರ್ತದೆ. ಸೊ ಹೀಟ್ ಸ್ಟ್ರೋಕ್ ಬರೋ ಅಂಥ ಸಾಧ್ಯತೆಗಳು ಇರ್ತವೆ. ಅದ್ರ ಜೊತೆಗೆ ಈ ಸಮ್ಮರ್ನಲ್ಲಿ ಕುಲುಷಿತ ನೀರುಗಳನ್ನ ಕುಡಿದು ನೀರಿನ ದಾಹಕ್ಕೆ ಜನಗಳು ನೀರನ್ನ ಎಲ್ಲಿ ಸಿಗ್ತಾರೋ ಅಲ್ಲಿ ನೀರು ಕುಡಿದಾಗ ಅದರಿಂದ ಬರುವಂತಹ ಕಾಯಿಲೆಗಳು, ಅಕ್ಯೂಟ್ ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತ ಹೇಳ್ತೀವಿ, ವಾಂತಿ ಭೇದಿ ಪ್ರಕರಣಗಳು ಜಾಸ್ತಿಯಾಗ ಸಾಧ್ಯತೆಗಳು ಇರ್ತವೆ. ಒಟ್ನಲ್ಲಿ ಹೆಣ್ಮಕ್ಕಳ ಫೇವರೇಟ್ ಗೋಲ್ಗಪ್ಪ ಜೀವಕ್ಕೆ ಕುತ್ತು ತರಲಿದ್ದು, ಬಾಯಿ ರುಚಿಗೆ ತಿಂಗಳಿಗೆ ಒಮ್ಮೆ ತಿಂದ್ರೆ ಒಳಿತು, ಇಲ್ಲವಾದಲ್ಲಿ ನಮ್ಮ ಆರೋಗ್ಯ ಹದಗೆಡುವಲ್ಲಿ ಡೌಟ್ ಇಲ್ಲ. ಸುಷ್ಮಿತಾ, ಪವರ್ ಟಿವಿ, ಬೆಂಗಳೂರು.